ಕಾಂಗ್ರೆಸ್ ವಿರುದ್ಧ ಮತ ಹಾಕಿದ್ದಾನೆ ಮತದಾರ. ಗ್ಯಾರಂಟಿ ವಿಚಾರ ಫೇಲ್ ಮಾಡಿದ ಮತದಾರ ಕಾಂಗ್ರೆಸ್ ವಿರುದ್ಧ ಮತ ಹಾಕಲು ಕಾರಣ ಏನು? ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಮತ ಹಾಕಿದ್ದಾನ ಮತದಾರ. ಯಾಕಪ್ಪ ಈ ಮಾತಂತಂದರೆ, ಆಲ್ಮೋಸ್ಟ್ ಆಲ್ ಎಲ್ಲ ಚಾನಲ್ಗಳ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ಗೆ ವಿಪರೀತವಾಗಿಯೇ ಬರ್ತಾ ಇವೆ, ಅಂದರೆ ಅದು ವಿರುದ್ಧವಾಗಿಯೇ ಬರ್ತಾ ಇವೆ. ಕಾಂಗ್ರೆಸ್ಸಿಗರು ಕರ್ನಾಟಕದಲ್ಲಿ ನೀಡಿದಂತಹ ಗ್ಯಾರಂಟಿಗಳು ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿವೆ. ಆದರೂ ಕೂಡ ಕಾಂಗ್ರೆಸ್ಸಿಗರ ವಿರುದ್ಧವಾಗಿ ಮತದಾರ ಮತ ಹಾಕ್ಲಿಕ್ಕೆ ಕಾರಣ ಏನು ನೋಡ್ಕೊಂಬರೋಣ ಬನ್ನಿ. ಕರ್ನಾಟಕದಲ್ಲಿ ಫೇಲ್ ಆಯ್ತಾ ಕಾಂಗ್ರೆಸ್ ಗ್ಯಾರಂಟಿ? ಬಿಜೆಪಿಗೆ ಮತ ಹಾಕದ್ನ ಮತದಾರ ಏನು ಇದು ಎಂದು ನೀವೇ ನೋಡಿ. ಲೋಕಸಭಾ ಚುನಾವಣೆ ಕೊನೆಯ ಹಂತದ ಮತದಾನ ಮುಗಿಯುತ್ತಿದ್ದಂತೆ ಎಕ್ಸಿಟ್ ಪೋಲ್ ಅಂದ್ರೆ ಮತದಾನೋತ್ತರ ಸಮೀಕ್ಷಾ ವರದಿಗಳು ಹೊರಬಿದ್ದಿವೆ. ಎಲ್ಲ ಸಮೀಕ್ಷೆಗಳಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗೆಲ್ಲುವ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ಕಳೆದ ಚುನಾವಣೆಯಲ್ಲಿ ಪಡೆದಷ್ಟು ಸ್ಥಾನಗಳನ್ನು ಸಿಗುವುದಿಲ್ಲ ಎಂದು ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿರುವ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ಕೇವಲ 1 ಸ್ಥಾನ ಗೆದ್ದಿತ್ತು. ಈ ಬಾರಿ ತನ್ನ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳಲಿದೆ ಎಂದು ಎಲ್ಲ ಸಮೀಕ್ಷೆಗಳು ತಿಳಿಸುತ್ತಿವೆ. ಹಲವು ಸಮೀಕ್ಷೆಗಳು ನೀಡಿದ ಚುನಾವಣೋತ್ತರ ಸಮೀಕ್ಷಾ ವರದಿ ಇಲ್ಲಿದೆ, ನೀವೇ ನೋಡಿ. ನ್ಯೂಸ್ 18 ಸಮೀಕ್ಷೆ NDA ಅಂದರೆ ಬಿಜೆಪಿ ಘಟಬಂಧನ 23ರಿಂದ 26 ಸೀಟ್ಗಳು ಬರಬಹುದು. ಕಾಂಗ್ರೆಸ್ ಅದೇ ಜಾಗದಲ್ಲಿ 3ರಿಂದ 7 ಸೀಟ್ಗಳು ಬರಬಹುದು. TV9 ಪೋಲ್ಸ್ ಇವರ ವತಿಯಿಂದ ಬಿಜೆಪಿಗೆ 18, ಕಾಂಗ್ರೆಸ್ಗೆ 2, JDSಗೆ 2 ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ಟುಡೇ ಇವರಿಂದ ಬಿಜೆಪಿಗೆ 20ರಿಂದ 22, ಕಾಂಗ್ರೆಸ್ಗೆ 3ರಿಂದ 5, JDSಗೆ 2ರಿಂದ 3 ಅಂತ ಹೇಳ್ತಾ ಇದೆ. ಇಂಡಿಯಾ ಟಿವಿ ಬಿಜೆಪಿ 18ರಿಂದ 22, ಕಾಂಗ್ರೆಸ್ 4ರಿಂದ 8, JDS 1ರಿಂದ 3. ಆಮೇಲೆ ಜನ್ ಕಿ ಬಾತ್ ಅಂತ ಹೇಳಿ ಒಂದು ಚಾನಲ್ ಇದೆ. ಅವ್ರ ಪ್ರಕಾರ NDA 21ರಿಂದ 23, ಕಾಂಗ್ರೆಸ್ 5ರಿಂದ 7 ಮತ್ತು JDS 1ರಿಂದ 3. ಆಮೇಲೆ CNX ಚಾನೆಲ್ನವರು NDA 19ರಿಂದ 25, ಕಾಂಗ್ರೆಸ್ 4ರಿಂದ 8. ಈ ಬಾರಿ ಫಲಿತಾಂಶ ಏನೇ ಆಗಲಿ, ಯಾಕಪ್ಪ ಅಂತ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಎಲ್ಲ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ ಕೇವಲ 70ರಿಂದ 80 ಸೀಟ್ಗಳು ತರಬಹುದು. ಅಂದರೆ ಹಳೇ ಏನಂದರೆ ನೀವು ವಿಧಾನಸಭಾ ಚುನಾವಣೆಯ ಒಂದು ಫಲಿತಾಂಶನೇ ಮತ್ತೆ ಮರುಕಳಿಸಬಹುದು ಅಂತ ಹೇಳಿದರು. ಬಟ್ ಆದರೂ ಕೂಡ ಈ ಬಾರಿ ಅಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಬಹುಮತವನ್ನು ಸಾಧಿಸಿದಂತಹ ಕಾಂಗ್ರೆಸ್, ಸೊ ಆಲ್ಮೋಸ್ಟ್ ಆಲ್ ಎಕ್ಸಿಟ್ ಪೋಲ್ಗಳು ಯಾಕಪ್ಪ ಫೇಲ್ ಆಗ್ತವೆ? ಇಲ್ಲಪ್ಪ ಅಂದರೆ ಆಲ್ಮೋಸ್ಟ್ ಆಲು ಅಂದರೆ ಎರಡು ಟ್ರುತ್ ಇರ್ತವೆ, ಬಟ್ ಆದರೂ ಕೂಡ ಫೇಲ್ ಎದಕ್ಕೆ ಆಗ್ತವೆ ಅಂತಂತಂದರೆ ಅವ್ರು ಮಾಡುವಂತಹ ಎಕ್ಸಿಟ್ ಪೋಲ್ನ ಒಂದು ವಿಚಾರಣೆ. ಸೊ ಈ ಒಂದು ಎಕ್ಸಿಟ್ ಪೋಲ್ ಅಂತಂತಂದರೆ ಇಟ್ ಇಸ್ ನಾಟ್ ಅ ರಿಸಲ್ಟ್, ಇಟ್ಸ್ ಜಸ್ಟ್ ಅಂದರೆ ಈ ಬಾರಿ ಇವರು ಬರಬಹುದೇನೋ ಎಂಬ ಒಂದು ಮಾತು. ಸೊ ಕಾಯ್ದು ನೋಡಬೇಕಾಗಿದೆ ಜೂನ್ 4ಕ್ಕೆ ಯಾವ ಪಕ್ಷ ಮತ್ತೆ ಆಡಳಿತಕ್ಕೆ ಬರುತ್ತೋ ಇಲ್ವೋ, ಮತ್ತು ಇದೇ ಎಕ್ಸಿಸ್ಟಿಂಗ್ ಪಕ್ಷನೇ ಆಡಳಿತದಲ್ಲಿ ಬರಬಹುದೇನೋ ಎಂಬ ಪ್ರಶ್ನೆಗೆ ಉತ್ತರ ಜೂನ್ 4ಕ್ಕೆ ಸಿಗಬಹುದು. ನೀವೇ ನಿಂತಿರೋ ವೀಕ್ಷಕರೇ, ನಿಮ್ಮ ಕಮೆಂಟ್ ಬಾಕ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ.